ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದಳಪತಿಗಳ ಹೋರಾಟ ಮುಂದುವರೆದಿದೆ. ಮೊದಲ ದಿನದ ಜೆಡಿಎಸ್ ಬಿಜೆಪಿ ಜಂಟಿ ಪಾದಯಾತ್ರೆ ಅಂತ್ಯ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದಿರುವಂತಹ ಪಾದಯಾತ್ರೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ರೈತರು ಭಾಗಿಯಾಗಿರೋದು. ಜೆಡಿಎಸ್ ಪಾದಯಾತ್ರೆಗೆ ಕೈ ಜೋಡಿಸಿರುವಂತಹ ಕಮಲ ಪಡೆ ಬಿಡದಿಯ ಬಿಜಿಎಸ್ ಸರ್ಕಲ್ ತಲುಪಿರುವಂತಹ ಪಾದಯಾತ್ರೆ. ನಾಳೆ ಬಿಜಿಎಸ್ ಸರ್ಕಲ್ನಿಂದ 2ನೇ ದಿನದ ಪಾದಯಾತ್ರೆ ಆರಂಭ ಆಗುತ್ತೆ. ನಾಳಿನ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ನಾಳೆ 17 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಸಾಗುತ್ತೆ. ಸದ್ಯ ಬಿಜಿಎಸ್ ಸರ್ಕಲ್ ತಲುಪಿರುವಂತಹ ಮೊದಲ ದಿನದ ಪಾದಯಾತ್ರೆ ಇವತ್ತು ಅಂತ್ಯಗೊಂಡಿದೆ. ನಾಳಿನ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಬಂದು ಚಾಲನೆ ನೀಡಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ಬೈರಮಂಗಲದಿಂದ ಶುರುವಾಗಿರುವಂತಹ ಪಾದಯಾತ್ರೆ ಬಿಜಿಎಸ್ ಸರ್ಕಲ್ನಲ್ಲಿ ಇವತ್ತು ಅಂತ್ಯಗೊಂಡಿದೆ. ನಾಳೆ ಬಿಜಿಎಸ್ ಸರ್ಕಲ್ನಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಈ ಪಾದಯಾತ್ರೆಗೆ ನಾಳೆ ಎಚ್.ಡಿ. ದೇವೇಗೌಡರೇ ಚಾಲನೆ ಕೊಡ್ತಾರೆ. ಒಟ್ಟು 3 ದಿನಗಳ ಕಾಲ ನಡೆಯುವಂಥ ಪಾದಯಾತ್ರೆ. ನಾಡಿದ್ವರೆಗೂ ಕೂಡ ಪಾದಯಾತ್ರೆ ಇರುತ್ತೆ. ನಾಡಿದ್ದು ಫ್ರೀಡಂ ಪಾರ್ಕ್ಗೆ ಬಂದು ಈ 3 ದಿನಗಳ ಜೆಡಿಎಸ್ನ ಪಾದಯಾತ್ರೆಯನ್ನ ಅಂತ್ಯಗೊಳಿಸಲಾಗುತ್ತೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ನಡೀತಾ ಇರುವಂತಹ ಜೆಡಿಎಸ್ನ ಪಾದಯಾತ್ರೆಯಲ್ಲಿ ಬಿಜೆಪಿ ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ನಡೆಸ್ತಾ ಇರುವಂತಹ ಪಾದಯಾತ್ರೆ ಒಟ್ಟು 3 ದಿನಗಳ ಕಾಲ ನಡೆಯುವಂತಹ ಈ ಪಾದಯಾತ್ರೆಯಲ್ಲಿ ಇವತ್ತು ಮೊದಲ ದಿನದ ಪಾದಯಾತ್ರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಭಾಗಿಯಾಗಿದ್ರು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೊದಲ ದಿನದ ಪಾದಯಾತ್ರೆ ಸಾಗಿದೆ. ಬಿಜಿಎಸ್ ಸರ್ಕಲ್ ತಲುಪಿರುವಂತಹ ಪಾದಯಾತ್ರೆ ಇವತ್ತು ಮುಕ್ತಾಯಗೊಂಡಿದೆ. ನಾಳೆ ಮತ್ತೆ ಪಾದಯಾತ್ರೆ ಬಿಜಿಎಸ್ ಸರ್ಕಲ್ನಿಂದ ಶುರುವಾಗುತ್ತೆ. ನಾಳೆ ನಡೆಯುವಂತಹ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಖುದ್ದಾಗಿ ಚಾಲನೆ ಕೊಡಲಿದ್ದಾರೆ ಎನ್ನುವಂತ ಮಾಹಿತಿ. ಅದಾದ ನಂತರ ಮತ್ತೆ ನಾಡಿದ್ದು ಕೂಡ ಹೀಗೆ ಪಾದಯಾತ್ರೆ ಇರುತ್ತೆ. ನಾಡಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿದ ನಂತರ ಬಿಜೆಪಿ ಜೆಡಿಎಸ್ನ ಈ ಒಂದು ಪಾದಯಾತ್ರೆ ಅಂತ್ಯಗೊಳ್ಳಲಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರೈತರ ಪರವಾಗಿ ನಡೀತಾ ಇರುವಂಥ ಜೆಡಿಎಸ್ನ ಪಾದಯಾತ್ರೆ ಇದು. 3 ದಿನಗಳ ಕಾಲದ ಈ ಪಾದಯಾತ್ರೆಯಲ್ಲಿ ಯಾವ್ಯಾವ ಭಾಗದಿಂದ ರೈತರು ಬಂದು ಭಾಗಿಯಾಗ್ತಾರೆ, ಎಷ್ಟು ಸಂಖ್ಯೆಯಲ್ಲಿ ರೈತರು ಬಂದು ಭಾಗಿಯಾಗಿ ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ನಡೀತಾ ಇರುವಂಥ ಪಾದಯಾತ್ರೆಯನ್ನ ಯಾವ ಮಟ್ಟಕ್ಕೆ ಯಶಸ್ವಿ ಮಾಡಿಕೊಡ್ತಾರೆ ಅನ್ನೋದು ರೈತರ ಕೈಯಲ್ಲೇ ಇದೆ. ನೋಡೋಣ.